ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶಹಾಬಾದ್ ತಾಲೂಕಿನ ಭಂಕೂರು ಗ್ರಾಮದ ಶ್ರೀ ಕೆರಿಯಮ್ಮ ದೇವಿ ಕ್ರೀಡಾಂಗಣದಲ್ಲಿ ನಡೆದ ಭಂಕೂರು ಪ್ರೀಮಿಯರ್ ಲೀಗ್ ಪ್ರಥಮ ಸೀಸನ್ ಫೈನಲ್ ಪಂದ್ಯ ಭಾನುವಾರ ಭರ್ಜರಿಯಾಗಿ ನಡೆಯಿತು. ಗ್ರಾಮಸ್ಥರ ಅಪಾರ ಬೆಂಬಲದ ನಡುವೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಬ್ರಿಲಿಯಂಟ್ ಬಾಯ್ಸ್ ತಂಡ ಜಯಗಳಿಸಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಫೈನಲ್ನಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟ ಬ್ರಿಲಿಯಂಟ್ ಬಾಯ್ಸ್ ತಂಡಕ್ಕೆ 50,000 ನಗದು ಬಹುಮಾನ ಹಾಗೂ ಟ್ರೋಫಿ ಕೊಟ್ಟು ಗೌರವಿಸಲಾಗಿದೆ. ರನ್ನರ್ ಅಪ್ ಆಗಿದ್ದ ಮಾಸ್ಟರ್ ಬ್ಲಾಸ್ಟರ್ ತಂಡಕ್ಕೆ 25,000 ನಗದು ಬಹುಮಾನ ಹಾಗೂ ಟ್ರೋಫಿ ವಿತರಣೆ ಮಾಡಲಾಗಿದೆ. ಲೀಗಲ್ ಮುಖ್ಯಸ್ಥರು ಆದರ್ಶ್ ಮುಜಾಹಿದ್ ಸೇಠ್, ನೀಲಕಂಠರಾವ್ ಪಾಟೀಲ್, ನಾಮದೇವ ಚೌಹಾಣ್ ಹಾಗೂ ಸಹ ಸಂಯೋಜಕರು ಆದ ಶರಣಗೌಡ ದಳಪತಿ ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ತಂಡದ ನಾಯಕ ಸಿದ್ಲಿಂಗ ಸಿರಿಗೊಂಡ ಬ್ರಿಲಿಯಂಟ್ ಬಾಯ್ಸ್ ಮತ್ತು ಭೀಮಶಂಕರ್ ಕುಮಾರ್ ಮಾಸ್ಟರ್ ಬ್ಲಾಸ್ಟರ್ ತಂಡವನ್ನ ಮುನ್ನಡೆಸಿದ್ರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶರಣಗೌಡ ದಳಪತಿ, ಇಂತಹ ಕ್ರೀಡಾಕೂಟಗಳು ಯುವಕರಲ್ಲಿ ಪ್ರತಿಭೆಯನ್ನ ಬೆಳೆಸೋದ್ರ ಜೊತೆಗೆ ಗ್ರಾಮಕ್ಕೆ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ತರಬೇಕು ಅಂತ ಆಶಿಸಿದ್ರು. ನಾಮದೇವ ಚೌಹಾಣ್ ಅವರು ತಂಡಗಳಿಗೆ ಶುಭಾಶಯ ಕೋರಿ ಮುಂದಿನ ದಿನದಲ್ಲಿ ಇನ್ನಷ್ಟು ಸಾಧನೆ ಮಾಡಲು ಪ್ರೇರಣೆ ಕೊಟ್ಟಿದ್ದಾರೆ. ಈಗ ಸುಮಾರು 4 ದಿನಗಳಿಂದ ಬಂಕೂರಿನಲ್ಲಿ ಆಡಿಸಲಾಯಿತು. ಈ ಒಂದು ಪ್ರೀಮಿಯರ್ ಲೀಗ್ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬಂಕೂರು ಹಳ್ಳಿಯಲ್ಲಿ ಯಶಸ್ವಿಯಾಗಿ ಜರುಗಿದೆ. ಈ ಒಂದು ಕ್ರೀಡಾಕೂಟಕ್ಕೆ ಆರ್ಥಿಕವಾಗಿ ಹಾಗೂ ಬೆನ್ನೆಲುಬಾಗಿ ತುಂಬ ಸಹಾಯ ಮಾಡಿದಂತಹ ನೀಲಕಂಠ ಪಾಟೀಲ್ ಹಾಗೂ ಮೆಡಿಕೇರ್ ಕಪ್ ಎಂದು ಹೆಸರಿಟ್ಟಿದಂಥ ನೀಲಕಂಠ ಪಾಟೀಲ್ ಹಾಗೂ ದಳಪತಿ ಶರಣಗೌಡ ಹಾಗೂ ಮುಜಾಹಿದ್ ಪಟೇಲ್ ಹಾಗೂ ನಾಮದೇವ್ ರಾಠೋಡ್ ಇವರೆಲ್ಲರೂ ನಮಗೆ ತುಂಬ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಇಂಥ ಆರ್ಥಿಕವಾಗಿ ಸಹಾಯ ಮಾಡತಕ್ಕಂಥ ನಾಯಕರಿದ್ದಾಗ ಕ್ರೀಡಾಕೂಟ ತಾನೇ ಉತ್ತೇಜನವಾಗಿ ಬೆಳೀತಾ ಇದೆ. ಇಂಥ ಒಂದು ಕ್ರೀಡಾಕೂಟ ದೊಡ್ಡ ಕ್ರೀಡಾಕೂಟ ಗ್ರಾಮೀಣ ಮಟ್ಟದಲ್ಲಿ ಆಗಬೇಕಾದ್ರೆ ಸಣ್ಣ ಮಾತಲ್ಲ. ಇದು ಒಂದು ಅತ್ಯಂತ ಯಶಸ್ವಿಯಾಗಿ ಯಾಕಾಯಿತು ಅಂತಂದರೆ ಊರಿನ ಎಲ್ಲರೂ ಸಹಾಯ ಮಾಡಿದರು. ಅದೇ ರೀತಿಯಾಗಿ ಆಟಗಾರರು ಕೂಡ ತುಂಬ ಉತ್ಸಾಹಭರಿತವಾಗಿ ಈ ಒಂದು ಕ್ರೀಡಾಕೂಟದಲ್ಲಿಯೂ ಕೂಡ ಭಾಗವಹಿಸಿದರು. ಯಾವುದೇ ಅಹಿತಕರ ಘಟನೆ ಆಗದಂತೆ ಕ್ರೀಡಾ ಮನೋಭಾವದಿಂದ ಎಲ್ಲ ಕ್ರೀಡಾಪಟುಗಳು ಭಾಗವಹಿಸಿದರು. ಇಂಥ ಕ್ರೀಡಾಕೂಟಗಳು ಗ್ರಾಮದಲ್ಲಿ ಆಗಾಗ ನಡೀತಾ ಇರಬೇಕು. ಯಾಕಂತಂದರೆ ಹಳ್ಳಿಯಿಂದಲೇ ದಿಲ್ಲಿವರೆಗೆ ರಸ್ತ ದಾರಿ ಇರುತ್ತದೆ ಎಂದು ಹೇಳ್ತಾರೆ. ಹಾಗೆಯೇ ಹಳ್ಳಿಯ ಆಟಗಾರರಿಗೆ ನಾವು ಈ ಒಂದು ವೇದಿಕೆಯನ್ನು, ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ಇಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರಿಂದ ಹಳ್ಳಿಯ ಆಟಗಾರರು ಮುಂದಿನ ದಿನಗಳಲ್ಲಿ ತಮ್ಮ ಪ್ರತಿಭೆಯ ಮುಖಾಂತರ ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಗಳಿಸಬಹುದು ಅಂತ ಈ ಒಂದು ಗಳಿಸಲಿ ಅಂತ ಹೇಳಿಕೆಯಿಂದ ಅದಕ್ಕೆ ವೇದಿಕೆಯನ್ನು ನಾವೆಲ್ಲರೂ ಕೂಡಿ ನಮಗೆ ಸಹಕಾರ ನೀಡಿದಂಥ ಯಲಲಿಂಗ್ ಅವರು, ಮಾಂತೇಶ್ ಅವರಾಗಲಿ, ಇನ್ನೋರು ಮಾಂತೇಶ್ ಮ್ಯಾಗೇರಿ ಆಗಲಿ, ಹೀಗೆ ಹಲವು ಜನ ನಮಗೆ ಸಹಾಯ ಮಾಡಿದ್ದರಿಂದ ಈ ಕ್ರೀಡಾಕೂಟ ತುಂಬ ನಾವು ಯಶಸ್ವಿಯಾಗಿ ಇಲ್ಲಿ ಒಂದು ಬಂಕೂರು ಗ್ರಾಮದಲ್ಲಿ ನಾವು ಈಗಾಗಲೇ ನೆರವೇರಿಸಿದ್ದೇವೆ. ಇಂಥ ಕ್ರೀಡಾಕೂಟ ಆಗಲು ನಡೆಯಲು ಎಲ್ಲರೂ ಎಲ್ಲ ಗ್ರಾಮದಲ್ಲಿ ಮಾಡಬಹುದು. ಅದಕ್ಕೆ ಊರಿನ ಜನ ಹಾಗೂ ಯುವ ಜನತೆ ಮುಂದೆ ಬರಬೇಕು. ಊರಿನ ಜನರ ಸಹಕಾರ ಮಾಡಿದಾಗ ಮಾತ್ರ ಪ್ರತಿ ಹಳ್ಳಿಯಿಂದ ಪ್ರತಿಭೆಗಳು ಹೊರಬರಲು ಯಾವತ್ತೂ ಸಹಕಾರಿಯಾಗಿರ್ತದೆ ಹೇಳ್ತಾ ಈ ಒಂದು ವೇದಿಕೆ ಕೊಟ್ಟು ನನಗೆ 2 ಮಾತುಗಳು ಅನುಮಾನ ಮಾಡಿಕೊಟ್ಟಂಥ ಪತ್ರಕರ್ತರಿಗೆ ತುಂಬ ಧನ್ಯವಾದ. ಫಸ್ಟ್ ಸೀಸನ್ ಮೆಡಿಕೇರಿ ಕಪ್ ಅಂತ ಹೇಳಿ ಮಾಡಿದ್ದೇವೆ. ಅದೇ ರೀತಿಯಾಗಿ ಎಲ್ಲರೂ ಗ್ರಾಮದ ಎಲ್ಲರೂ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಫಸ್ಟು ಇದೇ ರೀತಿ ಪ್ರತಿ ವರ್ಷವೂ ಸೀಸನ್ 2, 3 ಅಂತ ಹೇಳಿ ಮಾಡ್ತಾ ಇದ್ದೇವೆ. ಎಲ್ಲ ಬಂಕೂರು ಗ್ರಾಮದಲ್ಲಿ ಬಂಕೂರು ಪ್ರೀಮಿಯಂ ಲೀಗ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಾವಳಿ ಇವತ್ತು ಫೈನಲ್ ಪಂದ್ಯಾವಳಿ. ಈ ಒಂದು ಪಂದ್ಯಾವಳಿಯ ಅಂತಿಮ ಘಟ್ಟದ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಹಿರಿಯರಾಗಿರುವಂತಹ ನೀಲಕಂಠರಾವ್ ಪಾಟೀಲ್ ಜಿಯವರೇ, ಮುನ್ನಾ ಪಟೇಲ್ ಜಿಯವರೇ, ಇನ್ನೋರ್ವ ಆತ್ಮೀಯರು ಹಿರಿಯರಾಗಿರುವಂತಹ ಶರಣಗೌಡ ದಳಪತಿ ಜಿಯವರೇ, ಪಟೇಲ್ ಅವರೇ ಮತ್ತು ಹೂಗಾರ್ ಸರ್ ಅವರೇ, ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲ ಹಿರಿಯರೇ ಮತ್ತು ಈ ಒಂದು ಸುವ್ಯವಸ್ಥಿತವಾಗಿ ಯಾವುದೇ ಅಹಿತಕರ ಘಟನೆ ಇರಲಾರದೆ ಇಲ್ಲಿವರೆಗೆ ಈ ಒಂದು ಟೂರ್ನಿಯನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿರುವಂತ ಎಲ್ಲ ವ್ಯವಸ್ಥಾಪಕ ಮಂಡಳಿಯ ಎಲ್ಲ ಸದಸ್ಯರುಗಳೇ ಮತ್ತು ಇಲ್ಲಿ ಉಪಸ್ಥಿತರಿರುವಂತಹ ವಿವಿಧ ಗ್ರಾಮಗಳಿಂದ ಬಂದಂತ ಎಲ್ಲ ನನ್ನ ಕ್ರಿಕೆಟ್ ಅಭಿಮಾನಿ ಯುವಕರೇ ಮತ್ತು ವಿಶೇಷವಾಗಿ ಬಹಳ ಅತ್ಯುತ್ತಮ ಆಟವನ್ನು ಆಡಿದಂತ 2 ತಂಡದ ಆಟಗಾರರೇ. ಮೊದಲನೆಯದಾಗಿ ನಾನು ವಿಜೇತ ತಂಡಕ್ಕೆ
ಈ ಒಂದು ವೇದಿಕೆಯ ಮುಖಾಂತರ ಶುಭವನ್ನು ಕೋರ್ತೇನೆ. ಯಾಕಂತ ಹೇಳಿದ್ರೆ ಬಹಳ ಯಶಸ್ವಿ ಚೆನ್ನಾಗಿ ನಾವು ಪೂರ್ಣ ಆಟವನ್ನು ನೋಡಿದೀವಿ. ನಾವು ಗೌಡರು ಕುಂಕೇಸಿ ಇಂಥ ಒಂದು ಒಳ್ಳೆ ಪ್ರತಿಭೆ ಉಳ್ಳತಕ್ಕಂಥ ಆಟಗಾರರು ನಮ್ಮ ಗ್ರಾಮದಲ್ಲಿ ಇದ್ದಾರೆ ಅಂತ ನಾವು ಬಹಳ ಸಂತೋಷ ಪಡ್ತಕ್ಕಂಥ ಒಂದು ವಿಚಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಹಳ್ಳಿಯಲ್ಲಿ ನಾವು ಇಂಥ ಒಂದು ಆಟವನ್ನು ಇದು ಮಾಡೋದ್ರಿಂದ ಗೌಡರು ಹೇಳಿದಂಗೆ ಒಳ್ಳೆ ಒಳ್ಳೆ ಪ್ರತಿಭೆಗಳು ಹೊರಬಂದು ಮತ್ತೆ ಜಿಲ್ಲಾ, ರಾಜ್ಯ ಮತ್ತು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಹೋಗ್ತಕ್ಕಂಥ ಎಲ್ಲ ಅವಕಾಶಗಳು ಇರ್ತಾವ. ಅದಕ್ಕಾಗಿ ಇಂಥ ಆಟಗಳು ಆಯೋಜನೆ ಮಾಡೋದು ಮಾಡ್ತಾ ಬರಬೇಕು. ಜೊತೆಯಲ್ಲಿ ಈ ಒಂದು ಆಟದಲ್ಲಿ ಗೆಲುವು ಸೋಲು ಸಹಜ ಆಗಿರ್ತದ. ಯಾರ ಸೋತಿರ್ತೀರಿ ಮತ್ತೆ ಅವರು ಕೂಡ ಒಳ್ಳೆ ಪ್ರದರ್ಶನ ನೀಡಿದಿರಿ. ಬರ್ತಕ್ಕಂಥ ದಿವಸದಲ್ಲಿ ತಾವು ಕೂಡ ಇನ್ನು ಒಳ್ಳೆ ಪ್ರಯತ್ನ ಮಾಡಿ ಗೆಲ್ತಕ್ಕಂಥ ಪ್ರಯತ್ನ ಮಾಡಲಿ ಅಂತ ಶುಭ ಕೋರ್ತೀನಿ. ಮತ್ತು ಇನ್ನೂ ಒಂದು ಮಾತು ಏನಂತ ಹೇಳಿದ್ರೆ, ಇಂಥ ಒಂದು ಟೂರ್ನಮೆಂಟ್ ಅರೇಂಜ್ ಮಾಡೋದ್ರಿಂದ ಈ ಒಂದು ಗ್ರಾಮದ ಏಕತೆ, ಈ ಒಂದು ಗ್ರಾಮದ ಶಿಸ್ತು ನಾವು ಎದ್ದು ತೋರಿಸ್ತದೆ. ಯಾಕಂತ ಹೇಳಿದ್ರೆ ಒಂದು ಆಟವನ್ನು ಆಯೋಜನೆ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸಣ್ಣ ಮಾತಲ್ಲ. ಯಾಕಂತ ಹೇಳಿದ್ರೆ ಆಟ ಪ್ರಾರಂಭವಾಗಿರೋದ್ರಿಂದ ಮುಕ್ತಾಯವರೆಗೆ ನಾವು 5 ಘಟನೆ ಆಗ್ಲಾರ್ದ ಯಶಸ್ಸು ಮಾಡಬೇಕಾದ್ರೆ ಸಣ್ಣ ಮಾತಿಲ್ಲ. ಈ ಒಂದು ಗ್ರಾಮದ ಯಶಸ್ಸು ಒಗ್ಗಟ್ಟು ಈ ಒಂದು ಪಂದ್ಯಾವಳಿಯಿಂದ ನಾವು ನೋಡ್ಲಾಕ್ ಬಯಸುವಂತ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೆ ಬರ್ತಕ್ಕಂಥ ದಿವಸದಲ್ಲಿ ನಾವು ಇನ್ನೂ ಉನ್ನತ ಮಟ್ಟದ ಇನ್ನ ಒಳ್ಳೆ ರೀತಿಯಿಂದ ಈ ಒಂದು ಪಂದ್ಯಾವಳಿ ಮತ್ತೆ ಬರ್ತಕ್ಕಂಥ ದಿವಸದಲ್ಲಿ ತಾವು ಆಯೋಜನೆ ಮಾಡಿದ್ರೆ ನಾವು ಕೂಡ ನಿಮ್ ಬೆನ್ನಿಗಿರ್ತೀವಿ. ನಾವು ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡಿ ತಮ್ಮ ಎಲ್ಲಾ ಕ್ರೀಡಾಭಿಮಾನಿಗಳಿಗೆ ಪ್ರೋತ್ಸಾಹ ಕೊಟ್ಟು ನಾವು ನಿಂದಿಸುವಂತ ಮಾತನ್ನು ಹೇಳಿ ನಮ್ಮನ್ನು ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತಾಡೋದು. ಕ್ರೀಡೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿಕೊಡೋದು. ಕ್ರೀಡೆ ಇಲ್ಲ ಅಂತ ಒಂಥರ ಆಕ್ಟಿವಿಟಿ ನಾವೇನೋ ನಮ್ಮ ಅಂಕುನಾಗ ನಾವು ಸಣ್ಣಾಗಿದ್ದಾಗ ನೋಡ್ತೀವಿ ಎಲ್ಲ ಆಕ್ಟಿವಿಟೀಸ್ ಒಳಗೆ ಭಾಳ ಮುಂದೆ ಇರ್ತೀವಿ ನಾವು. ಅದ್ರೊಳಗೆ ಕ್ರಿಕೆಟ್ ಅಂದ್ರೆ ಫಸ್ಟ್ ಇಲ್ಲಿರೋ ಆಲ್ಮೋಸ್ಟ್ ಆಲ್ ಎಲ್ಲ ಇವನ್ ವೇದಿಕೆ ಜನರು ನಮ್ಮ ಜೊತೆ ಯಾವ್ದಾರು ಇದ್ದಾರೆ. ಶ್ಯಾಮ್ ಕೂಡ ನಮ್ಮ ಬಾಲ್ಯ ಸ್ನೇಹಿತರು ಅವರು. ಹೀಗಾಗಿ ಆಮೇಲೆ ಈ ಟೂರ್ನಮೆಂಟ್ ನಾವು ಹೇಳ್ಬೇಕು, ಒಂದೇನೋ ಮೊನ್ನೆ ನಾವು ಲಾಸ್ಟ್ 1 ಡೇ ಟೂರ್ನಮೆಂಟ್ ಮಾಡಿದ್ವಿ. ಮಾಡಿ ಆಡಿದಾಗ ರೈಸ್ ಮಾಡೋ ಟೈಮ್ ಡಿಸ್ಕಷನ್ ಮಾಡಿದ್ವಿ, ಈ ಥರ ಮಾಡಬೇಕು. ಡಿಸ್ಕಷನ್ ಮಾಡಿದ್ವಿ, 2 ವಾರದಾಗ ಎಕ್ಸಿಕ್ಯೂಟ್ ಮಾಡಿ ಪ್ಲ್ಯಾನ್ ಮಾಡಿ ಈ ಥರ ಮಾಡಬೇಕು, DPS ಮಾಡಬೇಕು ಎಲ್ಲ ಮಾಡಿದ್ರು. ಓನರ್ಸು ರೆಡಿ ಆದರು, ಆಮೇಲೆ ಸ್ಪಾನ್ಸರ್ಸು ರೆಡಿ ಆದರು, ಎಲ್ಲರೂ ನಾವು ಕೊಡ್ತೀವಿ. ಈ ಥರ ಆದಾಗ ಏನಾಗುತ್ತೆ, ಕ್ರೀಡಾಪಟುಗಳಿಗೆ ನಾವು ಪ್ರೋತ್ಸಾಹ ಮಾಡಲಿಕ್ಕೆ ಅವಕಾಶ ಜಾಸ್ತಿ ಸಿಕ್ಕಿದ್ರೆ ಕ್ರೀಡಾಪಟುಗಳು ಕ್ರೀಡೆ ಹೊರಗೆ ಬರ್ತದೆ. ಯಾವ ಥರ ಆಡ್ತಾರೆ, ಏನು ಬೇರೆ ಯಾವ ಥರ ಎಬಿಲಿಟಿ ಇದೆ ಅನ್ನೋದು ಗೊತ್ತಾಗ್ತದೆ. ಕ್ರೀಡೆಗಳು ಬರ್ತಾ ಇರಬೇಕು, ಎಲ್ಲರೂ ಅದನ್ನು ಸರಿಸಮಾನವಾಗಿ ತಗೋಬೇಕು. ಇಲ್ಲಿ ಸೋಲು ಗೆಲುವು ಎಲ್ಲರಿಗೂ ಒಂದೇ, ಎಲ್ಲರೂ ಈಕ್ವಾಲಿಟಿ ತಗೋಬೇಕು. ಇದು ನಮ್ಮೂರಿಂದ ಕ್ರೀಡೆ ಆಗಿದೆ ಅಂತ ನಾವು ಯಾವುದೇ ಥರ ನಡೆದಿಲ್ಲ ಇಲ್ಲಿವರೆಗೂ. ನಾವು ಈ ಲಾಸ್ಟ್ 2-3 ಟೂರ್ನಮೆಂಟ್ಸ್ ಆಗಿದ್ದೆ ಜನವರಿ ಮಾಡಿದ್ವಿ. ಇದು ನಾವು ಮಾಡ್ಕೊಂಡು ಬಂದು ಟೂರ್ನಮೆಂಟ್ಸ್ ಒಳಗೆ ಏನೂ ಆಗಿಲ್ಲ. ಸೊ ಇದೇ ಥರ ಮುಂದೂ ಟೂರ್ನಮೆಂಟ್ಸ್ಗಳು ಆಗಲಿ, ಕ್ರೀಡೆಗೆ ಪ್ರೋತ್ಸಾಹ ಸಿಗಲಿ, ಸರ್ಕಾರ ಇದೊಂದು ಹಿಂಗೆ ಇರಲಿ, ಕ್ರೀಡಾಪಟುಗಳು ಹಿಂಗೆ ಬೆಳೀತಾ ಹೋಗಲಿ. ಶರಣಗೌಡ ಅವ್ರು ಹೇಳ್ದಂಗೆ ಇಂಟರ್ನ್ಯಾಷನಲ್ ಲೆವೆಲ್ನಾಗ ಮಂಕೂರನ ಹೆಸರು ಬರಬೇಕು. ಭಾಳ ದಿನ ಕನಸದ, ಭಾಳ ಜನ ಕನಸದ ನಮ್ಮಲ್ಲಿ. ಸೊ ಮುಂದೆ ಹುಡುಗರು ಬೆಳೆಯಬೇಕು, ಅದಕ್ಕೆ ಏನೇನು ಸಪೋರ್ಟ್ ಬೇಕು. ಈಗ ನಾವು ಕ್ರೀಡೆಯಿಂದ ನಾವು ಕೊಡ್ತೀವಿ, ಈಗ ಏನೇ ಸಪೋರ್ಟ್ ಬೇಕಾದರೂ ಎಲ್ಲರೂ ಹೇಳ್ಯಾರ, ನಾವು ಮುಂದೆ ಬರ್ತೀವಿ, ಸಪೋರ್ಟ್ ಮಾಡ್ತೀವಿ, ನಮಗೂ ಕೇಳ್ರಿ ಅಂತ ಹೇಳಿ. ಏನೇ ಇದ್ರು ಅವಕಾಶ ಸದುಪಯೋಗ ಮಾಡ್ಕೋಬೇಕಾ ಭಾವನೆ ನಮ್ಮಲ್ಲಿ ಇರಬೇಕು. ಹೋಗಿ ಕೇಳಿದ್ರೆ ಏನಂತಾರೆ, ಏನು ನಾವೇ ಒಳಗೆ ಹೆಸಿಟೇಷನ್ ಮಾಡ್ಕೊಂಡ್ರೆ ನಾವು ಮುಂದುವರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಹೋಗಿ ಕೇಳಬೇಕು, ಕೇಳಿದಾಗ ಗೊತ್ತಾಗ್ತದೆ ಏನಂತ ಅದು ಆನ್ಸರ್ ಬರಬೇಕು. ಸೊ ಕ್ರೀಡೆ ಬೆಳಿಬೇಕು, ಕ್ರೀಡೆ ಬೆಳೆಸಿ ಕ್ರೀಡೆ ಉಳಿಸ್ತೀವಿ. ಥ್ಯಾಂಕ್ ಯು. ಈ ಟೂರ್ನಮೆಂಟ್ಗೆ ಸಹಕಾರ ಮಾಡಿದ್ದಕ್ಕೆ ನಮ್ಮ ವತಿಯಿಂದ ಈ ವತಿಯಿಂದ ಪ್ಲಸ್ ಎಲ್ಲ ನಮ್ಮ ಮಿತ್ರನಾದ ಆಲ್ರೆಡಿ ಏನು ಮಾತಾಡಬೇಕು ಎಲ್ಲ ಮಾತಾಡಿದ್ದಾರೆ. ಹೆಚ್ಚೇನಿಲ್ಲ, ಒಂದು 2-3 ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ 2 ತಂಡ ಮಾತ್ರ ಫೈನಲ್ ಬಂದಿದ್ದು ಕರೆಕ್ಟ್ ಅಲ್ಲ, ನಾವು ಮತ್ತೆ ಇನ್ನೊಂದು ತಂಡ ಫೈನಲ್ ಬಂದಿದ್ದು. ಈಗ 2 ತಂಡ ಗೆದ್ದಿದ್ದೀವಿ ಅಂತ ಅನ್ಕೋಬೇಡ್ರಿ. ಯಾರು ಸೋತಿದಾರಲ್ಲ ಅವರು ಕೂಡ ಒಳ್ಳೆ ಪ್ರದರ್ಶನ ಮಾಡಿದಿರಿ. ನಾನು ಕೇಳಿದ್ದೀನಿ ನೀವೇನಂದ್ರೆ ಸಣ್ಣ ಮಿಸ್ಟೇಕಿಂದ ಸೋತಿರ್ತೀರಿ ಹೊರತು ಸೋಲ್ಬೇಕಂತ ಯಾರು ಸೋತಿರ್ಲಿಲ್ಲ. ಕರೆಕ್ಟಾ? ಸೊ ಈ ಗೇಮ್
ಆಟ ಅಂದಾಗ ಏನಂದ್ರೆ ಪ್ರಾಪರ್ ಪ್ಲಾನಿಂಗು, ಪ್ರಾಪರ್ ಪ್ಲಾನ್ ಇರಬೇಕು, ಆ ಪ್ರಕಾರ ಮಾಡಿ ಆಟ ಆಡ್ಬೇಕಾಗುತ್ತೆ. ಸೊ ತಂಡದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ತಂಡದ ಆಟಗಾರರು ಓನರ್ಗಳಿಗಾಗಲಿ, ಕ್ಯಾಪ್ಟನ್ಗಳಿಗಾಗಲಿ ಅಥವಾ ಅಂಪೈರ್ಗಳಿಗಾಗಲಿ ಅಂದ್ರೆ ಬೇರೆ ಬೇರೆ ಭಾಷೆಯನ್ನು ಮಾತಾಡೋದು ಎಲ್ಲೂ ಕಂಡುಬಂದಿಲ್ಲ ಇಲ್ಲಿವರೆಗೂ. ಸಣ್ಣ ಛೋಟ ಪುಟ್ಟ ಏನೋ ಕಂಡು ಬಂದಿದ್ದಾವೆ, ಬಟ್ ಮ್ಯಾನೇಜಬಲ್. ಇದೇ ತರ ನಿಮ್ ಸಹಕಾರ ನಮ್ಗಿರ್ಲಿ ಅಂತ ಈ ವೇದಿಕೆ ಮುಖಾಂತರ ತಮ್ಗೆಲ್ಲರಿಗೂ ನಾನು ಕಳಕಳಿಯಾಗಿ ವಿನಂತಿಸಿಕೊಳ್ತೇನೆ. ಹೇಳಿದ್ದಾರೆ ಪ್ರತಿಭೆ ಎಲ್ಲರ ಹತ್ರ ಇದೆ, ಪ್ರತಿಯೊಬ್ಬರ ಹತ್ರ ಪ್ರತಿಭೆ ಇದೆ, ಯಾರು ಕಮ್ಮಿ ಯಾರು ಅನುಭವದಲ್ಲಿ ಎಲ್ಲ ಪ್ರತಿಭೆ ಇದೆ. ಆ ಪ್ರತಿಭೆ ಉನ್ನತ ಮಟ್ಟಕ್ಕೆ ಬೆಳೆಸ್ಬೇಕಂತ ನಮ್ಮ ವೇದಿಕೆ ಮೇಲೆ ಎಲ್ಲ ಗಂಟೆ ವ್ಯಕ್ತಿಗಳಿಗೆ ಆಸೆ ಇದೆ. ಆ ಆಸೆ ಈಡೇರಿಸ್ತೀರಂತ ನಾನು ಈ ವೇದಿಕೆ ಬಂದ ಹತ್ರ ಕೇಳ್ಕೊತೀನಿ. ಈಡೇರಿಸ್ತೀರಲ್ಲ? ಹೋಗ್ಬೇಕಂತ ಹೇಳಿದ್ದಾರೆ, ಕರೆಕ್ಟ್ ಅಲ್ಲ? ಹೋಗ್ತೀನಿ ಅಂತ ನಾನು ಹೋಗ್ತೀನಿ, ಆಡ್ಲೇಬೇಕು. ಎಲ್ಲ ನಿಮ್ಮ ಹತ್ರ ಅಷ್ಟೊಂದು ಪ್ರತಿಭೆ ಇದೆ. ಸ್ಪೆಷಲಿ ಬಂಕೂರು ಗ್ರಾಮ ಇದೆ. ಬಂಕೂರು ಗ್ರಾಮ ಅಂದ್ರೆ ಬರೀ ಬಂಕೂರು ಅಲ್ಲ, ಎಲ್ಲ ಬರುತ್ತೆ ನಮ್ಮ ಬಂಕೂರಲ್ಲಿ. ಬಂಕೂರು ಅಷ್ಟೇ ಆಗಲ್ಲ, ಇದು ಇದರ ಇದು ಮಾಡ್ಕೋಬೇಡಿ. ಎಲ್ಲ ಈ ಟೋಟಲ್ ಆಟ ಆಡಿದಿರಲ್ಲ ಎಲ್ಲ ಬಂಕೂರು ಗ್ರಾಮದ ಬಂಕೂರು ಪಂಚಾಯತ್ ಏನ್ ವ್ಯಾಪ್ತಿಯಲ್ಲಿ ಬರ್ತಿರಲ್ಲ, ಎಲ್ಲರ ಹತ್ರ ಪ್ರತಿಭೆ ಇದೆ. ನಾನು ನೋಡಿದ್ದೀನಲ್ಲ, ಪ್ರದರ್ಶನ ಇಷ್ಟು ಅದ್ಭುತವಾಗಿ ಮಾಡಿದ್ದೀರಾ ನೀವು. ರಿಯಲಿ ಹ್ಯಾಟ್ಸ್ ಆಫ್ ಟು. ಬಂಕೂರು ಗ್ರಾಮಸ್ಥರು, ಮುಖಂಡರು ಹಾಗೂ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಥಮ ಸೀಸನ್ ಅನ್ನು ಯಶಸ್ವಿಗೊಳಿಸಿದರು. ಶಶಿಕಾಂತ್ ಮಡಿವಾಳ, ಜಿಲ್ಲಾ ವರದಿಗಾರರು, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.